ಇದೆಲ್ಲದರ ನಡುವೆ ಮುಂದೇನು ಅನ್ನುವಂಥ ಪ್ರಶ್ನೆ ಈಗ ಮುಖ್ಯಮಂತ್ರಿ ಮುಂದೆ ಕೂಡ ಎದ್ದಿದೆ. ಯಾಕೆಂದರೆ ಅತ್ತ ಕಾನೂನು ಸಮರವನ್ನು ಸಹಜವಾಗಿ ಮುಖ್ಯಮಂತ್ರಿಗಳು ಮಾಡ್ತಾರೆ. ಇದ್ರ ಜೊತೆಗೆ ರಾಜಕಾರಣದಲ್ಲಿ ವಿಪಕ್ಷಗಳ ರಾಜಕಾರಣವನ್ನು ಎದುರಿಸೋದು ಒಂದು ಭಾಗ. ಇದರ ಜೊತೆಗೆ ನೇರವಾಗಿ ಪಕ್ಷದ ಒಳಗಿನ ರಾಜಕಾರಣವನ್ನು ಕೂಡ ಮುಖ್ಯಮಂತ್ರಿಗಳು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಹಾಗಾದರೆ ಈಗ ಮುಖ್ಯಮಂತ್ರಿ ಮುಂದೆ ಇರುವಂಥ ಆಪ್ಷನ್ಸ್ಗಳೇನು ನೋಡೋಣ ಬನ್ನಿ. ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಈ ಕಾನ್ಸ್ಪಿರಸಿಗೆ ಎದುರುಕೊಳ್ಳಲ್ಲ. ನಾನು ಯಾವುದು ಇವ್ರ ಸಂಚು, ಒಳ ಸಂಚು, ರಾಜಭವನ ದುರುಪಯೋಗ, ದುರ್ಬಳಕೆ ಇದಕ್ಕೆಲ್ಲ ಎದುರುಕೊಳ್ಳಲ್ಲ. ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಗಿದ್ದಾರೆ. ಜನರ ಆಶೀರ್ವಾದ ನಮ್ಮ ಮೇಲೆ. ರಾಜ್ಯದ ಜನರ ಆಶೀರ್ವಾದ ನನ್ನ ಮೇಲಿದೆ. ಹೈಕಮಾಂಡ್ ನನ್ನ ಜೊತೆ ಇದೆ. ಹೈಕೋರ್ಟ್ ತೀರ್ಪಿಗೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಕಾನೂನು ಸಮರದ ಹಾದಿ ಹಿಡಿದಿದ್ದಾರೆ. ಈಗಲೂ ನನ್ನ ಪ್ರಕಾರ ನಾನು ಯಾವುದೇ ತಪ್ಪು ಮಾಡಿಲ್ಲ. ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳುವೆ ಅಂದಿದ್ದಾರೆ. ನಾವು ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಈ ಕಾನ್ಸ್ಪಿರಸಿಗೆ ಎದುರುಕೊಳ್ಳಲ್ಲ. ನಾನು ಯಾವತ್ತು ಇವ್ರ ಸಂಚು, ಒಳ ಸಂಚು, ರಾಜಭವನ ದುರುಪಯೋಗ, ದುರ್ಬಳಕೆ ಇದಕ್ಕೆಲ್ಲ ಎದುರುಕೊಳ್ಳಲ್ಲ. ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಜನರ ಆಶೀರ್ವಾದ ನಮ್ಮ ಮೇಲಿದೆ. ಸಿಎಂ ಸಿದ್ದರಾಮಯ್ಯ ಮುಂದಿರೋ ಸವಾಲುಗಳೇನು? ಪ್ರಾಸಿಕ್ಯೂಷನ್ ಅನುಮತಿ ಅರ್ಜಿ ವಜಾ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಸಾಲು ಸವಾಲುಗಳು ಎದುರಾಗಿವೆ. ಅವೇನು ಅಂತ ತೋರಿಸ್ತೀವಿ ನೋಡಿ. ರಾಜಕೀಯದಲ್ಲಿ ಹೈಕೋರ್ಟ್ ಮೂಡ ತೀರ್ಪು ಸಂಚಲನ ಸೃಷ್ಟಿಸಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಸಿಎಂಗೆ ವ್ಯತಿರಿಕ್ತ ತೀರ್ಪು ಬಂದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆರಂಭವಾಗಲಿದೆ. ಎಫ್ಐಆರ್ ದಾಖಲಾಗದೆ ಸಿಎಂ ಸ್ಥಾನದಲ್ಲಿ ಮುಂದುವರಿಯುವ ಬಗ್ಗೆ ನೈತಿಕ ಪ್ರಶ್ನೆ ಹುಟ್ಟುವ ಸಾಧ್ಯತೆ ಇದೆ. ತನಿಖೆ ನಡೆಯುವ ಸಂದರ್ಭ ಸಿಎಂ ಆಗಿ ಮುಂದುವರಿಕೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಪ್ರಶ್ನೆ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯಗೆ ಕಾನೂನು ಹೋರಾಟ ನಿರ್ಣಾಯಕವಾಗಿದೆ. ಸಿಎಂ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಪಟ್ಟು ಹಿಡಿಯಲಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಒತ್ತಡ ಹೇರಲಿದೆ. ತೀರ್ಪು ನಿರ್ಧರಿಸಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ತಂತ್ರ ಹೆಣಿಯಲಿದೆ. ಹೀಗಾಗಿ ಮೂಡ ವಿಚಾರಕ್ಕೆ ಪಾದಯಾತ್ರೆ ನಡೆಸಿದ್ದ ವಿಪಕ್ಷಗಳಿಗೆ ಹೈಕೋರ್ಟ್ ತೀರ್ಪು ಮತ್ತಷ್ಟು ಬಲ ತಂದಿದೆ. ಸಿಎಂ ಹಾಗೂ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿರುವ ಬಿಜೆಪಿ ಮೂಡ ವಿಚಾರಕ್ಕೆ ಹೋರಾಟ ತೀವ್ರಗೊಳಿಸಲಿದೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿಸೋದಕ್ಕೆ ಬಿಜೆಪಿ ಎಫ್ಐಆರ್ ಅಸ್ತ್ರ ಹೂಡಿದ್ರೆ ಸಿದ್ದರಾಮಯ್ಯ ಮಾತ್ರ ಮತ್ತೆ ಕಾನೂನು ಹೋರಾಟ ಮಾಡ್ತೀನಿ ಅನ್ನುವ ಮೂಲಕ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.